ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ. ಗುಡ್ ಮಾರ್ನಿಂಗ್ ವಂಶಿ. ಇವತ್ತೇ ಫಸ್ಟ್ ಟೈಮ್ ವಂಶಿ ವಿಡಿಯೋದಲ್ಲಿ ಕಾಣಿಸ್ಕೊತಾ ಇರೋದು, ಬಿಕಾಸ್ ಸ್ಯಾಟರ್ಡೆ ರಜಾ ಇದೆ ಅಂತ. ಅದೇ ಡೈಲಿ ದಿನನಿತ್ಯದ ಕೆಲಸ. ರವಿ ಮಾರ್ಕೆಟ್ಗೆ ಹೋಗಿ ಎರಡು ಅಂಗಡಿಗೂ ಏನೇನು ಐಟಮ್ ಬೇಕು ಎಲ್ಲ ರೆಡಿ ಮಾಡಿ, ಹುಡುಗರು ಸ್ವಲ್ಪ ಕಮ್ಮಿ ಇದ್ದಾರೆ ಆಷಾಢ ಅಂತ ರಜಾ ಹಾಕ್ಕೊಂಡಿದ್ದಾರೆ. ಅಂಗಡಿ ಎಲ್ಲ ಐಟಮ್ ಎಲ್ಲ ಸುಟ್ಟು ಕೊಟ್ಟು ರೆಡಿ ಮಾಡಿ, ಆಮೇಲೆ ನಾನು ಕಾಲ್ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗೋಣ ಮನೆ ದೇವ್ರಿಗೆ ಅಂತ. ಆಮೇಲೆ ಮನೆ ದೇವ್ರಿಗೆ ಹೋಗೋಣ ಅಂತ ಮನೆಗೆ ಬರ್ತಾರೆ. ರೆಡಿ ಆಗಿಬಿಟ್ಟು ಮನೆ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ರವಿ ಕಡೆಗೆ ತಿರುಗ್ತಿಲ್ವಲ್ಲ, ಅಲ್ಲಿಲ್ವಾ ಇದು ಆಪ್ಷನ್. ನೀನು ಮಾಡಿ ವಂಶಿ, ನೀನು ದೇವಸ್ಥಾನಕ್ಕೆ ಹೋಗ್ತಾ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದಕ್ಕೆ ನನ್ನ ಮಗ ಸನ್ರೂಫ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಕಿರ್ಚಾಡ್ತಿದ್ದ. ಎಷ್ಟು ಹೇಳಿದ್ರು ಇಲ್ಲ ನಿಂತ್ಕೊತೀನಿ ಅಂತ ತುಂಬ ಆಟ ಮಾಡ್ತಿದ್ದ. ಅವನಿಗೂ ಯಾವಾಗಲೂ ಒಂದ್ಸಲಿ ಅಲ್ವಾ ಆಚೆ ಕರ್ಕೊಂಡು ಮುತ್ತಿನ ಮಾಲೆ ಬರೆಯುವ ಮುನ್ನವೇ ಓದು ನಿವೋಲೆ. ನಮ್ಮ ವಂಶಿ ಸನ್ರೂಫ್ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದಾನೆ. ಏನಂದರೆ ನಮ್ಮ ವಂಶಿ ಇಷ್ಟು ಚೆನ್ನಾಗಿ ವೀಡಿಯೋಗೆಲ್ಲ ರೆಸ್ಪಾನ್ಸ್ ಮಾಡ್ತಾನೆ ಅಂತ ನನಗಿದೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಅಲ್ಲಿ ನೋಡಿ ಎಲ್ಲ ಉದುರೋಗಿದೆ 7 ವರ್ಷ ಆಗಿರೋದ್ರಿಂದ. ಕಷ್ಟ ಬಂದಾಗ ನಂಬಿ ಕರೆಯುವ ಮೊದಲ ಹೆಸರೇ ನಮ್ಮ ಮನೆ ದೇವರು. ಮನೆ ದೇವರವರ ಮಹಿಮೆ ಅಗೋಚರ, ಕಳೆಯಿತು ಕಹೀಶ್ವರ ಇನ್ನೇನು. ಕವಿದ ಕಾಮುಗಿಲು ಕರಗಿ ಹೋದಾಕ್ಷಣ ಅವನ ಲೀಲೆಯನು. ಹಾಗೆ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಅಮ್ಮನವ್ರ ದೇವಸ್ಥಾನ ಇತ್ತು, ಲಕ್ಷ್ಮೀ ದೇವಸ್ಥಾನ. ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ಒಂದು 10 ನಿಮಿಷ ಕೂತ್ಕೊಂಡು ಆಮೇಲೆ ಅಲ್ಲಿಂದ ಆಚೆ ಬರ್ತಾಯಿದ್ದೀವಿ. ನನ್ನ ಮಗ ನೋಡ್ರಿ ಎಲ್ಲೋದ್ರೂ ಸುಮ್ಮನಿರಲ್ಲ, ಎಲ್ಲೋದ್ರೂ. ನನ್ನ ಮಗನ ಕೈಲಿ ಫೋನ್ ಕೊಟ್ಟಿದ್ರೆ ನಾವು ನಡ್ಕೊಂಬತ್ತಾರನ್ನ ವೀಡಿಯೋ ಮಾಡ್ತಾಯಿದ್ದಾನೆ. ಅಲ್ಲಿಂದ ಯಾವಾಗಲೂ ಮಾಮೂಲಿ ನಾವು ಯಾವಾಗ ಹೋದ್ರೂ ಅಲ್ಲಿ ಬಜ್ಜಿ ತಿಂತೀವಿ. ಅಲ್ಲಿ ಬಜ್ಜಿ ತಿಂದ್ಕೊಂಡು ನಾನು ನನ್ನ ಮಗ ರವಿ ಅಲ್ಲಿ ಬಜ್ಜಿ ತಿಂದೇ ಹೊಟ್ಟೆ ತುಂಬೋಯ್ತು. ಮಧ್ಯಾಹ್ನ ಊಟನೇ ಮಾಡಲಿಲ್ಲ. ಅಲ್ಲಿಂದ ಬಜ್ಜಿ ತಿಂದ್ಕೊಂಡು ಹೊರಟ್ವಿ. ನಮ್ಮ ವಂಶಿ ಹೇಗೆ ಅಂದರೆ ಎಲ್ಲೋದ್ರೂ ಅವ್ನು ಯೂಸ್ ಮಾಡ್ತಾನೆ ಇಲ್ವ, ಏನಾದರೂ ಒಂದು ನೋಡಿದ ತಕ್ಷಣ ತೊಗೊಂಡ್ಬಿಡ್ಬೇಕು. ಬುಗ್ರಿ ಕೇಳ್ದ, ಕೊಡ್ಸೋತಕ್ಕ ಬಿಡಲಿಲ್ಲ. ಅವ್ನ ಮುಖ ನಮಗೆ ನೋಡೋಕ್ಕಾಗಲ್ಲ, ಆ ರೇಂಜಿಗೆ ಮಾಡ್ಕೊಂಡ್ಬಿಡ್ತಾನೆ. ಸೀದಾ ಬುಗ್ರಿ ಕೊಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆನ್ ದಿ ವೇ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಹೋಗೋಣ ಅಂತ ಹೋದ್ವಿ. ಪಕ್ಕದಲ್ಲಿ ಅಂಗಡಿ ಇದೆ, ಇಲ್ಲೇ ಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ವಂಶಿ ರವಿ ಕುಡಿಲಿಲ್ಲ. ನಮಗೂ ಗೊತ್ತಿದ್ದಾರೆ ನಾವು ಕಬ್ಬನ ಕುಡಿಯೋದು ವೀಡಿಯೋ ಮಾಡಿಲ್ಲ. ಕಬ್ಬನ ಕುಡಿದಾದ್ಮೇಲೆ ಜೋಳ ತಿನ್ನೋಣ, ವೆದರ್ ತುಂಬ ಚೆನ್ನಾಗಿತ್ತಲ್ಲ, ಜೋಳ ತಿನ್ನೋಣ ಅಂತ ಜೋಳ ತಿಂದಿದ್ವಿ. ಮೊಸರು ಅಂತ ನಮ್ಮ ರಿಲೇಟಿವ್ಸ್ ಹಾಕಬೇಕು. ಅಲ್ಲಿಂದ ಹೊರಟ್ವಿ. ಇವತ್ತಿನ ದಿನ ಹೇಗಾಗಿದೆ ಅಂದರೆ ಥರ ಟೆಂಪಲ್ ರನ್ ಆಗೋಗಿದೆ. ಅಲ್ಲಿಂದ ಹೊರಟಿದ ತಕ್ಷಣ ನಮ್ಮ ವಂಶಿ
ಶೆಟ್ಟಳ್ಳಿಗೆ ಹೋಗೋಣ ಅಂತ ಹೇಳ್ದ. ನಾವು ಅಲ್ಲೇ ಹೋಗಿ ತುಂಬ ದಿನ ಆಗಿತ್ತು. ನಮಗೂ ತುಂಬ ದಿವಸದಿಂದ ಹೊರಡೋದು ಸ್ಟಾಪ್ ಆಗೋದು, ಹೊರಡೋದು ಸ್ಟಾಪ್ ಮಾಡೋದು ಹಂಗೆ ಮಾಡ್ತಿದ್ವಿ. ಆ ಥರ ಮಾಡಬಾರ್ದು ಅಂತ ಶೆಟ್ಟಳ್ಳಿಗೆ ಹೊರಟ್ವಿ. ರಘುರಾಮನೆನೆಯೋ ಅಭಿಮಾನ ಶಿಖರ ಋಣಿಯಾಗಿ ಇರುವೆ ಜನುಮಾಂತರ ಕೆಡುಕು ಎನು. ವಂಶಿ 5 o'clock ಟ್ಯೂಷನ್ ಇದ್ರಿಂದ ಜಾಸ್ತಿ ಹೊತ್ತು ದೇವಸ್ಥಾನದಲ್ಲಿ ಏನು ಇರಲಿಲ್ಲ. ಟ್ಯೂಷನ್ಗೆ ಬಿಟ್ಟು ಮನೆಗೆ ಬಂದ್ವಿ. ಸಂತೆಲು ಸಿಗುವ ದೇವನೇ ಸರ್ವಗುಣ ಸಂಪನ್ನನೇ ನನಗೆ ಬೇಕು ನೀನೇ ಜೀವನವನು ಪ್ರೀತಿಸುವುದೇ ನಿನ್ನಯ ಕಲೆಯೇನು ನಿನ್ನಲ್ಲಿ ನಮ್ಮ ಅಣ್ಣನ ಮಗ ನೋಡಿ ಹೆಂಗಾಡ್ತಾನೆ. ಒಂದು ನಿಮಿಷ ಕೂತ್ಕೊಳ್ಳಲ್ಲ, ನಿಂತಿದ್ದ ಕೈ ಬಿಡು. ಜೊತೆ ನಮ್ಮ ವಂಶಿ ಏನಾದರೂ ಸೇರ್ಕೊಂಡ ಅಂದರೆ ಮುಗ್ದೋಯ್ತು ಕತೆ. ಪಪ್ಪಿ ಕೊಡವಾ? ಪಪ್ಪಿ ಪಪ್ಪಿ ಮಾಮಂಗ್ ಪಪ್ಪಿ ಕೊಡ. ಸುಮ್ಮನೆ ಬೇಡ, ಪಪ್ಪಿ ಕೊಡು. ಪಪ್ಪಿ ಕೊಡಿ. ಪಪ್ಪಿ ಪಪ್ಪಿ ಮಾಡು. ನೀನ್ ಕೊಡು. ಏನ್ರಲ್ಲ ಈ ಊರಲ್ಲಿ ನಿಮ್ಮಿಬ್ಬರದು ಗಲಾಟೆ ಜಾಸ್ತಿ ಆಗ್ಬಿಟ್ಟೈತೆ. ಏನ್ ಮಾಡಿದ್ರು ಇವರು? ಇವರಿಬ್ರು ಜೊತೆ ಸೇರಿಕೊಂಡ್ರೆ ನಿಮಾನ್ಸ್ಗೆ ಹೋಗೋದು ಬೇಡ, ಅಷ್ಟು ಈಸಿಯಾಗಿ ತಲೆನೋವು ಬರ್ಸ್ಬಿಡ್ತಾರೆ. ಅವ್ರ ಅಮ್ಮಂಗಂತೂ ಪರಿಸ್ಥಿತಿ ತಿನ್ಸೋಕ್ಕೆ ಅವನಿಗೆ ತಿನ್ಸಿ ಅವ್ನು ತಿನ್ನಲ್ಲ, ಇವ್ರು ಬಿಡಲ್ಲ. ಅನ್ನಪೂರ್ಣ ಹೇಗಿದ್ದವಳು ಹೇಗಾಗೋಗ್ಬಿಟ್ಟಿಯೇ. ಮಾರ್ಕೆಟಲ್ಲಿ ಹುಡುಗರು ಕಾಯ್ತಾಯಿದ್ರು, ಲೆಕ್ಕ ಮಾಡೋಕ್ಕೆ ಮಾರ್ಕೆಟ್ಗೆ ಹೋದ್ವಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಇವತ್ತಿನ ಬ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.